ಹೇಗಾಯ್ಸ್ ಎಲ್ಲರಿಗೂ ನಮಸ್ಕಾರ ಮಾಮ್ಸ್. ಗೌತಮ್ ಗಂಭೀರ್ ಅವರಿಗೆ ಬಿಗ್ ಆಫರ್ ನೀಡಿದ ರಾಜಸ್ಥಾನ್ ರಾಯಲ್ಸ್. ಟೀಮ್ ಇಂಡಿಯಾದ ಬಗ್ಗೆ ಮಹತ್ವದ ಹೇಳಿಕೆ ಕೊಟ್ಟ ಆಸ್ಟ್ರೇಲಿಯಾದ ಫಾಸ್ಟ್ ಬೌಲರ್ ಆಗಿರುವಂತಹ ಮಿಚೆಲ್ ಸ್ಟಾರ್ಕ್. ನ್ಯೂಜಿಲೆಂಡ್ ವಿರುದ್ಧ ದಾಖಲೆ ಬರೆದ ಕೆನಡಾದ ಬ್ಯಾಟ್ಸ್ಮನ್. ರಾಜಸ್ಥಾನ್ ರಾಯಲ್ಸ್ ಗೌತಮ್ ಗಂಭೀರ್ ಅವರಿಗೆ ಒಂದು ಬಿಗ್ ಆಫರ್ ಅನ್ನ ಕೊಟ್ಟಿತ್ತು. ಆದ್ರೆ ಈ ಆಫರ್ ಅನ್ನ ಗೌತಮ್ ಗಂಭೀರ್ ಅವರು ಸ್ವೀಕಾರ ಮಾಡೋದಕ್ಕೆ ಆಗೋದಿಲ್ಲ. ಏಕಪ್ಪ ಅಂತಂದ್ರೆ ಇವರು ಬಂದ್ಬಿಟ್ಟು ಇವಾಗ BCCI ಕಾಂಟ್ರಾಕ್ಟ್ ನಲ್ಲಿ ಇದ್ದಾರೆ. ಹಾಗಾಗಿ ಇವರು ಯಾವುದೇ ಫ್ರಾಂಚೈಸಿಯ ತಂಡಕ್ಕೆ ಕೋಚ್ ಆಗಿ ನೇಮಕಗೊಳ್ಳೋದಕ್ಕೆ ಆಗೋದಿಲ್ಲ. ಏಕಪ್ಪ ಅಂತಂದ್ರೆ ಇದು BCCI ರೂಲ್ಸ್ ನಲ್ಲಿ ಬಂದ್ಬಿಟ್ಟು ಅನ್ವಯ ಆಗಿದೆ. ಟೀಮ್ ಇಂಡಿಯಾದ ಕೋಚ್ ಯಾವುದೇ ಕಾರಣಕ್ಕೂ ಫ್ರಾಂಚೈಸಿಯ ಕೋಚ್ ಆಗಿರುವಂತಿಲ್ಲ. ಇದರ ಜೊತೆಗೆ ಗೌತಮ್ ಗಂಭೀರ್ ಅವರು ಕೂಡ ಒಂದು ಮಹತ್ವದ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಗೌತಮ್ ಗಂಭೀರ್ ಅವರದ್ದು ಬಂದ್ಬಿಟ್ಟು ಇನ್ನೂ 2027ರವರೆಗೆ ಇವ್ರದ್ದು ಟೀಮ್ ಇಂಡಿಯಾದ ಕೋಚ್ ಆಗಿ ಕಾಂಟ್ರಾಕ್ಟರ್ ಮುಂದುವರೆಯಲಿದೆ. ಅದರ ಜೊತೆಗೆ ಗೌತಮ್ ಗಂಭೀರ್ ಅವರದ್ದು ಟಾರ್ಗೆಟ್ ಬಂದ್ಬಿಟ್ಟು 2028ರ ಲಾಸ್ ಏಂಜಲೀಸ್ ಒಲಿಂಪಿಕ್ ಅಂತೆ. ಹಾಗೆ ಇವರು ಬಂದ್ಬಿಟ್ಟು ಒಲಿಂಪಿಕ್ ನಲ್ಲಿ ಟೀಮ್ ಇಂಡಿಯಾಗೆ ಮೆಡಲ್ ಅನ್ನ ಗೆಲ್ಲಿಸಿಕೊಡುವುದು, ಹಾಗೆ ಅದೇ ತರ ಟೀಮ್ ಅನ್ನ ಬಿಲ್ಡ್ ಮಾಡೋದು ಕೂಡ ಇವರ ಡ್ರೀಮ್ ಆಗಿದೆ ಅಂತೇಳಿ ಗೌತಮ್ ಗಂಭೀರ್ ಅವರು ಕೂಡ ಮಹತ್ವದ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಆಸ್ಟ್ರೇಲಿಯಾದ ಫಾಸ್ಟ್ ಬೌಲರ್ ಆಗಿರುವಂತಹ ಮಿಚೆಲ್ ಸ್ಟಾರ್ಕ್ ಅವರಿಂದ ಟೀಮ್ ಇಂಡಿಯಾದ ಬಗ್ಗೆ ಮಹತ್ವಪೂರ್ವ ಹೇಳಿಕೆ. ಮಿಚೆಲ್ ಸ್ಟಾರ್ಕ್ ಅವರು ಹೇಳ್ತಾರೆ, ಹಿಂದೆ ಒಂದು ಕಾಲ ಇತ್ತು, ಆಸ್ಟ್ರೇಲಿಯನ್ ತಂಡವನ್ನ ನೋಡಿದ್ರೆ ಇಡೀ ಕ್ರಿಕೆಟ್ ಜಗತ್ತೇ ಭಯ ಪಡ್ತಾ ಇತ್ತು. ಹೇಗಪ್ಪ ಇವರ ವಿರುದ್ಧ ಪ್ಲಾನ್ ಮಾಡುವಂತ ತಲೆನೋವು ಬಂದ್ಬಿಟ್ಟು ಎಲ್ಲ ಟೀಮ್ಗಳಿಗೆ ಆಗ್ತಾ ಇತ್ತು. ಆದರೆ ಕ್ರಿಕೆಟ್ ಜಗತ್ತಿನಲ್ಲಿ ಇವಾಗ ಆಸ್ಟ್ರೇಲಿಯಾ ಒಂದು ಹೆಜ್ಜೆಯನ್ನ ಹಿಂದೆ ಹೋಗಿದೆ. ಹಾಗಾಗಿ 2026ರಲ್ಲಿ ಟೀಮ್ ಇಂಡಿಯಾವನ್ನ ನೋಡಿದರೆ ಎಲ್ಲ ತಂಡಗಳು ಕೂಡ ಭಯ ಪಡುವಂತಾಗಿದೆ ವಿಶ್ವಕಪ್ನಲ್ಲಿ. ಹಾಗೆ ಇವರ ವಿರುದ್ಧ ಹೇಗೆ ಪ್ಲಾನ್ ಮಾಡೋದು, ವಿನ್ ಮಾಡೋದು ಅನ್ನುವಂಥ ದೊಡ್ಡ ಕಾರಣವು ಕೂಡ ಚರ್ಚೆ ಶುರುವಾಗಿದೆ. ಹಾಗಾಗಿ ಕ್ರಿಕೆಟ್ ಜಗತ್ತಿನಲ್ಲಿ ಟೀಮ್ ಇಂಡಿಯಾ ಇವಾಗ ಡಾಮಿನೇಷನ್ ಅನ್ನ ಆಲ್ ಫಾರ್ಮೆಟ್ ನಲ್ಲಿ ಮಾಡಿದೆ ಅಂತೇಳಿ ಮಿಚೆಲ್ ಸ್ಟಾರ್ಕ್ ಅವರ ಹೇಳಿಕೆ ಆಗಿದೆ. ಹೌದು, ಹಿಂದೆ ಒಂದು ಕಾಲ ಇತ್ತು, ಕ್ರಿಕೆಟ್ ಜಗತ್ತನ್ನ ಆಸ್ಟ್ರೇಲಿಯಾ ತಂಡವೇ ಆಡ್ತಾ ಇತ್ತು. ಆಸ್ಟ್ರೇಲಿಯನ್ ತಂಡ ನೋಡಿದ್ರೆ ಕ್ರಿಕೆಟ್ ಜಗತ್ತೇ ಒಂದು ಕ್ಷಣ ಭಯ ಪಡುವಂತ ಪ್ಲೇಯರ್ಗಳು ಆಸ್ಟ್ರೇಲಿಯನ್ ತಂಡದಲ್ಲಿದ್ರು. ಆದ್ರೆ ಇವಾಗ ಆಸ್ಟ್ರೇಲಿಯಾ ತಂಡ ಬಂದ್ಬಿಟ್ಟು ಸೂಪರ್ 8 ನಿಂದನೇ ಹೊರ ಬೀಳುವ ಸಾಧ್ಯತೆ ತುಂಬಾನೇ ಜಾಸ್ತಿ ಇದೆ. ಹಾಗಾಗಿ ಆಸ್ಟ್ರೇಲಿಯಾ ತಂಡ ತುಂಬಾನೇ ವೀಕ್ ಆಗಿ ಪ್ರೆಸೆಂಟ್ ಆಗಿ ಕಾಣ್ತಾ ಇದೆ. ಯುವರಾಜ್ ಸಮರ್ ಅವರಿಂದ ಒಂದು ಅಭೂತಪೂರ್ವ ದಾಖಲೆ. ಯುವರಾಜ್ ಸಮರ್ ಅವರು ಕೆನಡಾ ವರ್ಸಸ್ ನ್ಯೂಜಿಲೆಂಡ್ ನ ವಿರುದ್ಧ ಪಂದ್ಯದಲ್ಲಿ ಕೆನಡಾದ ಬ್ಯಾಟ್ಸ್ಮನ್ ಆಗಿರುವಂತಹ ಯುವರಾಜ್ ಸಮರ್ ಅವರು ಕೇವಲ 65 ಬಾಲುಗಳಲ್ಲಿ 110 ರನ್ಗಳನ್ನು ಸಿಡಿಸುವ ಮೂಲಕ ಸೆಂಚುರಿಯನ್ನ ಕೂಡ ಕಂಪ್ಲೀಟ್ ಮಾಡಿ ಸಂಭ್ರಮಿಸಿದ್ರು. ಹಾಗೆ ಒಂದು ವಿಶ್ವ ದಾಖಲೆಗಳನ್ನು ಕೂಡ ಬರೆದಿದ್ದಾರೆ. ಅತಿ ಚಿಕ್ಕ ವಯಸ್ಸಿನಲ್ಲಿ 19 ವರ್ಷದ ಯುವಕ ಬಂದ್ಬಿಟ್ಟು ವರ್ಲ್ಡ್ ಕಪ್ ನಲ್ಲಿ ಇತಿಹಾಸದಲ್ಲಿ ಸೆಂಚುರಿ ಹೊಡೆದಂತ ಮೊದಲ ಏಕೈಕ ಆಟಗಾರ ಯುವರಾಜ್ ಸಮರ್ ಅವರು. ಯುವರಾಜ್ ಸಮರ್ ಅವರಿಂದ ಒಂದು ಅಭೂತಪೂರ್ವ ಸಾಧನೆ. ಇವರು ಬಂದ್ಬಿಟ್ಟು ಇಂಡಿಯನ್ ಪ್ಲೇಯರ್, ಆದ್ರೆ ಇವರಿಗೆ ಪ್ಲೇಸ್ ಅಂದ್ರೆ ಟೀಮ್ ಇಂಡಿಯಾದಲ್ಲಿ ಜಾಗ ಸಿಗದೇ ಇರುವ ಕಾರಣ ಬಂದ್ಬಿಟ್ಟು ಇವರು ಕೆನಡಾಗೆ ಹೋಗಿ ಕೆನಡಾ ತಂಡವನ್ನ ರೆಪ್ರೆಸೆಂಟ್ ಮಾಡ್ತಾ ಇದ್ದಾರೆ.